ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ ವರಲಕ್ಷ್ಮಿ ಹಬ್ಬ ಕಂಪ್ಲೀಟಾಗಿ ಮುಗಿಯಿತು. ಸೊ ನಮ್ಮ ಮನೇಲಿ ಯಾವ ರೀತಿ ನಾನು ವರಲಕ್ಷ್ಮಿ ಹಬ್ಬಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅನ್ನೋದನ್ನ ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಆಲ್ರೆಡಿ 7 o'clock ಆಗಿದೆ. ಸೊ ಬೇಗ ಫ್ರೆಶ್ಶಾಗಿ ಸ್ನಾನ ಮಾಡಿಕೊಂಡು ನಾನು ರೆಡಿಯಾಗಿ ದೇವ್ರನ್ನ ರೆಡಿ ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬೇಗ ರೆಡಿ ಆಗಬೇಕು ಅಂತ ಹೇಳಿ ಬೇಗ ರೆಡಿ ಆಗ್ತಾಯಿದ್ದೀನಿ. ಅರ್ಲಿ ಮಾರ್ನಿಂಗು ಬಿಸಿನೀರು ಕುಡಿಯೋದು ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಅದಕ್ಕೋಸ್ಕರ ನಾನು ಆಲ್ರೆಡಿ ಬಿಸಿನೀರು ಇಟ್ಟಿದ್ದೆ. ಆ ಪ್ಲಾಸ್ಟಿಗೆ ಫಿಲ್ ಮಾಡಿಕೊಂಡು ಆನಂತರ ನನ್ನ ಫೇವ್ರೆಟ್ ಮಗ್ಗಿದು. ಸೊ ಅದಕ್ಕೋಸ್ಕರ ಈ ಕಪ್ಪಿಗೆ ಹಾಕ್ಕೊಂಡು ಕುಡಿತಾ ಇದ್ದೀನಿ. ನೆಕ್ಸ್ಟು ಏನಂತ ಅಂದರೆ ಇವಾಗ ಆಲ್ರೆಡಿ ಟೈಮು ಆಗ್ತಾ ಬರ್ತಿದೆ. ಒಂದು ಲೋಟ ಕುಡಿದ್ಬಿಟ್ಟು ಬೇಗ ಎಲ್ಲ ಹೋಗಿ ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾನೇನು ರೆಡಿ ಆಗ್ತಾಯಿಲ್ಲ. ಫಸ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಅಮ್ಮ ಆಲ್ರೆಡಿ ದೇವ್ರ ಸಾಮಾನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ತೊಳೆದಿಟ್ಟಿದ್ದಾರೆ. ಅವ್ರು ಕೂಡ ಬೇಗ ರೆಡಿ ಮಾಡ್ತಾ ಇದ್ದಾರೆ, ಬೇಗ ಕೆಲಸ ಮುಗಿದೆ ಅಂತ ಹೇಳಿ. ಇನ್ನು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ದೇವ್ರ ಫೋಟೋಗಳನ್ನೆಲ್ಲ ಒರೆಸಿ ಅದಕ್ಕೆ ವಿಭೂತಿ ಎಲ್ಲ ಇಡಬೇಕು ಅಂತೇಳಿ ಅವ್ರು ಕೂಡ ಬೇಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದರು. ಸೊ ನಾನಿವಾಗ ದೇವರಿಗೆ ಸ್ಯಾರಿ ವೇರ್ ಮಾಡೋದು ಯಾವ ರೀತಿ, ಅದಕ್ಕೆ ಏನೇನು ಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಬನ್ನಿ, ದೇವರಿಗೆ ಸ್ಯಾರಿ ಯಾವ ರೀತಿ ನಾನು ವೇರ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಏನೇನು ಬೇಕು ಅನ್ನೋದನ್ನ ನಾವು ಫಸ್ಟು ಎಲ್ಲ ಎತ್ತಿಟ್ಕೊಳ್ಬೇಕು. ಒಂದು ಹೊಸ ಸ್ಯಾರಿ ತೊಗೊಂಡಿದ್ದೀನಿ. ಆನಂತರ ಬಟ್ಟೆ ಕ್ಲಿಪ್ ತೊಗೊಂಡಿದ್ದೀನಿ. ಬಟ್ಟೆ ಕ್ಲಿಪ್ಪು ತುಂಬ ಹೊಸದಿದ್ರೆ ತುಂಬ ಒಳ್ಳೆಯದು. ಆಮೇಲೆ ಈ ಥರ ಸಮವಾಗಿ ನಾನು ಏನು ಮಾಡಿದ್ದೀನಿ, ಬಟ್ಟೆ ಕ್ಲಿಪ್ ತೋರಿಸಿದ್ನಲ್ಲ ಆ ಹೊಸ ಕ್ಲಿಪ್ನ ಸಮವಾಗಿ ಎಲ್ಲ ಎಡ್ಜಿಗೂ ಸಮವಾಗಿ ಫೋಲ್ಡ್ ಮಾಡಿರುವಂತಹ ಎಲ್ಲ ಎಡ್ಜಿಗೂ ಕ್ಲಿಪ್ನ ನಾನು ಹಾಕಿದ್ದೀನಿ. ನೀವು ಕೂಡ ಈ ಥರ ಫೋಲ್ಡ್ ಮಾಡಿರ್ತೀರಲ್ಲ ಆ ಎಡ್ಜಿಗೆ ಕ್ಲಿಪ್ನ ಹಾಕ್ಕೊತಾ ಬನ್ನಿ. ಈ ಥರ ಕ್ಲಿಪ್ನೆಲ್ಲ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಫುಲ್ಲು ಈ ಥರ ಬಟ್ಟೆ ಕ್ಲಿಪ್ನ ಒಂದು
ಫೋಲ್ಡ್ ಮಾಡಿಕೊಂಡು ನೆರಿಗೆನ ರೆಡಿ ಮಾಡಿಕೊಂಡು ಸೆರಗನ್ನ ಈ ಥರ ರೆಡಿ ಮಾಡ್ಕೊಳ್ಬೇಕು. ನೋಡಿ ನೀಟಾಗಿ ರೆಡಿ ಆಗಿದೆ ಸೆರಗು. ನೀಟಾಗಿ ಪಿನ್ ಮಾಡ್ಕೊಳ್ಬೇಕು, ಅವಾಗ ನೀಟಾಗಿ ಚೆನ್ನಾಗಿರುತ್ತೆ, ನೀಟಾಗಿ ಕೂರುತ್ತೆ ಕೂಡ. ನೋಡಿ ಸೆರಗು ರೆಡಿ ಆಯಿತು. ನೆಕ್ಸ್ಟು ನಾವಿವಾಗ ಸೆರಗೆಲ್ಲ ರೆಡಿ ಆಯ್ತಲ್ವ, ಆ ನಂತರ ಇವಾಗ ನೆರಿಗೆ ಹುರ್ಕೊಳ್ಳೋಣ. ನೀಟಾಗಿ ಇಲ್ಲೊಂದು ಪಿನ್ ಮಾಡಿಕೊಂಡು ಆನಂತರ ಇಲ್ಲೊಂದು ಪಿನ್ ಮಾಡಿಕೊಂಡು ಎಲ್ಲ ಕಡೆಯೂ ನೀಟಾಗಿ ಪಿನ್ ಮಾಡ್ಕೊಂಡಿದ್ರೆ ಸೀರೆ ಆಚೆ ಈಚೆ ಹೋಗಲ್ಲ, ನೀಟಾಗಿ ಕೂರುತ್ತೆ. ಸೊ ಇವಾಗ ನೀಟಾಗೆ ನೆರಿಗೆ ಹೂರೋಣ. ನೋಡಿ ಈ ಥರ ನೆರಿಗೆ ನಾರ್ಮಲಾಗಿ ನಾವು ಸ್ಯಾರಿ ಉಡ್ಬೇಕಾದ್ರೆ ನೆರಿಗೆ ಹುರ್ತೀವಲ್ಲ, ಅದೇ ರೀತಿ ನೆರಿಗೆ ಹುರ್ಕೊಳ್ತಾ ಇದ್ದೀನಿ. ನೀಟಾಗೆ ಒಂದು ಹಿಂದೆ ಮುಂದೆ ಆಗಬಾರ್ದು, ಆ ಥರ ನೀಟಾಗಿ ಹುರ್ಕೊಂಡ್ರೆ ಇನ್ನೂ ಒಳ್ಳೆಯದು. ನೋಡಿ ಈ ಥರ ನೀಟಾಗೆ ಆಚೆ ಈಚೆ ಆಗಬಾರ್ದು, ಈ ಥರ ಒಂದೇ ಥರ ನೀಟಾಗೆ ಸಮವಾಗಿ ನೆರಿಗೆ ಹುರ್ಕೊಳ್ಳೋಣ. ಫುಲ್ಲು ಎಡ್ಜ್ ಅಂದರೆ ಒಂದು ಮೊಳ ಅಷ್ಟು ಸ್ಯಾರಿ ಬಿಟ್ಕೊಂಡು ಇನ್ನೆಲ್ಲ ಈ ಥರ ಫುಲ್ಲು ನೆರಿಗೆ ಹುರ್ಕೊತಾ ಇದ್ದೀನಿ. ಕ್ಲಿಪ್ ಇವಾಗಲೇ ತೆಗಿಯೋಕ್ಕೆ ಹೋಗಬೇಡಿ, ಆಮೇಲೆ ತೆಗಿಯೋಣ. ಇವಾಗ ನಿಮಗೆ ಎಷ್ಟು ನೆಸೆಸಿಟಿ ಇರುತ್ತೋ ಅಷ್ಟು ಕ್ಲಿಪ್ನ ಮಾತ್ರ ತಗೊತಾ ಇದ್ದೀನಿ. ಏನಕ್ಕೆ ಅಂದರೆ ಒಂದೊಂದು ಸರಿ ನೆರಿಗೆ ನೀಟಾಗಿ ಕುತ್ಕೊಳ್ಳಲ್ಲ, ಸೊ ಅದಕ್ಕೋಸ್ಕರ ನಾನು ತೆಗಿಯಲ್ಲ. ಬಟ್ ಇದು ನೆರಿಗೆ ನೀಟಾಗಿ ಕುತ್ಕೊತಾ ಇದೆ, ಆ ರೀಸನಲ್ಲಿ ನಾನು ಕ್ಲಿಪ್ನ ಎಲ್ಲ ತೆಗಿತಾ ಇದ್ದೀನಿ. ಒಂದೊಂದು ಸರಿ ನೆರಿಗೆ ನೀಟಾಗಿ ಕುತ್ಕೊಳ್ಳಲ್ಲ, ಇವಾಗ ನೆರಿಗೆ ನೀಟಾಗಿ ಕುತ್ಕೊತಿದೆ, ಸೊ ಅದಕ್ಕೋಸ್ಕರ ನಾನು ಕ್ಲಿಪ್ನ ತೆಗ್ದಿದ್ದೀನಿ. ನೋಡಿ ಮೇಲ್ಗಡೆ ಒಂದು ಕ್ಲಿಪ್ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು ಸ್ವಲ್ಪ ನೆರಿಗೆ ಊರಬೇಕು, ಸೊ ಅದಕ್ಕೋಸ್ಕರ ಇನ್ನೊಂದು ನೆಕ್ಸ್ಟು ಇದು ಎಲ್ಲ ಗದಿಗೆ ಅಂಗಡಿಲೂ ಸಿಗುತ್ತೆ. ಇಲ್ಲಿ ನೋಡಿ ಕಳಿಸೋದು ಐಟಮು ಇದು ಆಲ್ಮೋಸ್ಟ್ ಎಲ್ಲರೂ ತಂದಿಟ್ಕೊಂಡಿರ್ತಾರೆ. ಕಳಿಸೋದು ಐಟಮು ದೇವರಿಗೆ ಇಡೋಕ್ಕೆ. ಆನಂತರ ನೆಕ್ಸ್ಟು ಇದನ್ನೆಲ್ಲ ಇದು ಡ್ರೈ ಫ್ರೂಟ್ಸ್ ಅಂದರೆ ದೇವ್ರಿಗೆ ತುಂಬ ಇಷ್ಟ. ಸೊ ಇದರಲ್ಲಿ ಕಲ್ಸಕ್ಕರೆ, ಗೋಡಂಬಿ, ದ್ರಾಕ್ಷಿ ಎಲ್ಲ ಇರುತ್ತೆ. ನೆಕ್ಸ್ಟು ಗೆಜ್ಜೆ ವಸ್ತ್ರ, ಆನಂತರ ಹೊಸ್ದಾಗೆ ಅರಿಶಿನ ಕುಂಕುಮ, ಇಷ್ಟನ್ನು ಎತ್ತಿಟ್ಕೊಂಡಿದ್ದೀನಿ ಕಳಿಸೋಕ್ಕೆ ಅಂತ ಹೇಳಿ ಇಷ್ಟನ್ನು ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ನಾವು ಕೂರಿಸ್ಬೇಕಾದ್ರೆ ಒಂದು ಬೌಲಲ್ಲಿ ಅಕ್ಕಿ ತುಂಬಿಟ್ಟಿರಬೇಕು. ತುಂಬ ಅಕ್ಕಿ ತುಂಬಿಟ್ಟು ಆನಂತರ ನಿಮ್ಮ ಮನೆಯಲ್ಲಿ ಕಾಯಿನ್ ಇದ್ದರೆ, ಬೆಳ್ಳಿ ಕಾಯಿನ್ ಇದ್ದರೆ ಬೆಳ್ಳಿ ಕಾಯಿನ್ ಇಡಿ ಲಕ್ಷ್ಮಿದು, ಅಂದರೆ ನಾರ್ಮಲ್ ಕಾಯಿನ್ ಇದ್ದರೂ ಆಗುತ್ತೆ, ನಾರ್ಮಲ್ ಕಾಯಿನ್ ಇಡಿ. ನೆಕ್ಸ್ಟು ಇದು ನೀಟಾಗಿ ಕುತ್ಕೊಂಡಿರಬೇಕು. ಆನಂತರ ಇದು ಕಳಸದ ನೀರೊಳಗಡೆ ಹಾಕೋ ಐಟಮು. ಇದರಲ್ಲಿ ಏನೇನಿದೆ ಅಂತ ಅಂದರೆ ಇದರಲ್ಲಿ ಗೋಡಂಬಿ, ದ್ರಾಕ್ಷಿ ಮತ್ತು ಇದೆ. ಇದನ್ನು ಕೂಡ ನಾನು ಕಳಸದೊಳಗಡೆ ಹಾಕ್ತೀನಿ. ಇಷ್ಟು ಐಟಮ್ನ ಕಳಸದೊಳಗಡೆ ಹಾಕೋಕ್ಕೆ ಅಂತ ಹೇಳಿ ಎತ್ತು ಮಾಡಿಕೊಂಡಿದ್ದೀನಿ.
ನೀಟಾಗಿ ಒಂದು ನೋಡಿ ಆಲ್ಮೋಸ್ಟ್ ಎಷ್ಟು ನೀಟಾಗಿ ಕಾಣ್ತಿದೆ ಸ್ಯಾರಿ. ಎಷ್ಟು ಈಸಿ ಅಂದರೆ 2 ನಿಮಿಷದಲ್ಲಿ ಸೀರೆ ಸೆಟಪ್ ಮಾಡ್ಕೊಳ್ಬೋದು. ನೀಟಾಗೆ ಪಿನ್ ಮಾಡಿಕೊಂಡು ನೀಟಾಗಿ ರೆಡಿ ಮಾಡ್ಬೋದು. ಈಸಿಯಾಗಿ ಮಾಡಿದ್ದೀನಿ. 2 ನಿಮಿಷದಲ್ಲಿ ಬೇಗ ಆಗುತ್ತೆ ಇದು. ಈ ಮೆಥಡ್ ಫಾಲೋ ಮಾಡಿದ್ರೆ 2 ನಿಮಿಷದಲ್ಲಿ ಬೇಗ ಆಗುತ್ತೆ. ಆಲ್ಮೋಸ್ಟ್ ನೀಟಾಗಿ ಬಂದಿದೆ ಅಂದ್ಕೊತೀನಿ. ಸ್ಯಾರಿ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಮುಗ್ದಿದೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಮುಖೋಡ ಎಲ್ಲ ಇಟ್ಟು ಈ ಥರ ಹಿಂದೆಗಡೆ ಕಾಯೆಲ್ಲ ಇಟ್ಟು ಮುಖೋಡ ಎಲ್ಲ ಕಟ್ಬಿಟ್ಟು ಜ್ಯುವೆಲರಿ ಎಲ್ಲ ಸೆಟಪ್ ಮಾಡ್ಕೊಳ್ಬೇಕು. ಈ ಥರ ನೀಟಾಗಿ ಜ್ಯುವೆಲರಿ ಎಲ್ಲ ಸೆಟಪ್ ಮಾಡಿಕೊಂಡು ನೋಡಿ ಅವಾಗ ಎಷ್ಟು ಪೂಜೆ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಮುಗೀತು. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಮುಂಬರುವ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.